ಉದಯಗಿರಿ ಕೇಸ್ ಸಂಬಂಧಪಟ್ಟಂಗೆ ಯಾವ ಕಾರಣಕ್ಕೆ ಇವತ್ತಿನ ದಿನ ಅಂದರೆ ರಾತ್ರಿ ಸುಮಾರು 2:30-3 ಗಂಟೆ ಸುಮಾರಿಗೆ ಗೌಸಿಯಾ ನಗರದಲ್ಲಿ ಉದಯಗಿರಿ ಲಿಮಿಟ್ಸು ಅಲ್ಲಿ ಶಬಾಜ್ ಅಂತ ಹೇಳಿ 26 ವರ್ಷ ಫ್ಯಾಬ್ರಿಕೇಟರ್ ಕೆಲಸ ಮಾಡ್ತಾ ಇರ್ತಾರೆ. ಅವ್ರದ್ದು ಮರ್ಡರ್ ಆಗಿರುತ್ತೆ. ಸೊ ಅದರ ಪ್ರಯುಕ್ತ ಒಂದು FIR ಆಗಿದೆ ಉದಯಗಿರಿ ಪೊಲೀಸ್ ಸ್ಟೇಷನಲ್ಲಿ. ಅವ್ರಿಗೆ ಒಂದು 4-5 ಜನ ಬಂದು ಹೊಡೆದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಆಲ್ರೆಡಿ ಅವರ ಅಣ್ಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲಿಂದ ಓಲ್ಡ್ ಎನಿಮಿಟಿ ಇತ್ತು ಅಂತ ಹೇಳಿ, ಮತ್ತು ಅವರು ಇಬ್ಬರು ಅಣ್ಣ ತಮ್ಮ ಇಬ್ಬರು ಅಲ್ಲಿ ಮನೆ ಪಕ್ಕ ಆಟೋ ಪಾರ್ಕಿಂಗ್ ಮಾಡ್ತಾರೆ. ಆ ಆಟೋ ಪಾರ್ಕಿಂಗಲ್ಲಿ ಒಂದು ಏನು 20 ರೂಪಾಯಿ ಒಂದು ಆಟೋಗೆ ಬರುತ್ತೆ, ಅದನ್ನು ಕಲೆಕ್ಟ್ ಮಾಡ್ತಾರೆ ಇವ್ರಿ ರಾತ್ರಿ ಅಂತ ಹೇಳಿ. ಸೊ ಆ ಟೈಮಲ್ಲಿ ಇದು ಮರ್ಡರ್ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ. ಏನು ಆರೋಪಿ ಇದ್ದಾರೆ, ಅವ್ರು ಯಾರ್ಯಾರಿದ್ದಾರೆ ಅಂತ ಹೇಳಿ ಆಲ್ರೆಡಿ ನಮಗೆ ಗೊತ್ತಾಗಿದ್ದು 3 ತಂಡಗಳನ್ನು ರಚಿಸಲಾಗಿದೆ. ಅವರು ಆದಷ್ಟು ಬೇಗ ನಾವು ಅವ್ರನ್ನ ಬಂಧಿಸ್ತೀವಿ. ಮೇಡಮ್, ಈಗ ಕೊಲೆ ಆದವನು ಈ ಮುಂಚೆ ಈಗ ಹಲ್ಲೆ ಮಾಡಿದ ಕಾರಣಕ್ಕಾಗಿ ಅವರು ರಿವೆಂಜ್ ತಗೊಂಡಿದ್ದಾರೆ ನಾವು ಸುದ್ದಿ ಇದೆ. ನಿಜನಾ ಮೇಡಮ್? ಅದು 3 ತಿಂಗಳಿಂದನೇ ಇದು ಉದಯಗಿರಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿತ್ತು ಮತ್ತು ಅದು FIR ಆಗಿರಲಿಲ್ಲ. ಆ ಥರ ಏನೂ ಇಲ್ಲ, ಬಟ್ ಅವ್ರದ್ದು ಓಲ್ಡ್ ಎನಿಮಿಟಿ ಇತ್ತು ಅಂತ ಹೇಳಿ ಅವ್ರ ಅಣ್ಣ ಏನು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಹೇಳಿದ್ದಾರೆ. ಸೊ ನಾವು ತನಿಖೆ ಮಾಡಬೇಕಾದ್ರೆ ಏನು ರೀಸನ್ ಏನೇನಿತ್ತು ಅಂತ ಹೇಳಿ ನಾವು ಅದನ್ನು ಇನ್ವೆಸ್ಟಿಗೇಷನಲ್ಲಿ ತೊಗೊಂಡು ಬರ್ತೀವಿ. ಮೇಡಮ್, ಮತ್ತೊಂದು ನಿನ್ನೆ RF ಒಬ್ಬರದ್ದು ಹೋಟೆಲಲ್ಲಿ ಶವ ಸಿಕ್ಕಿದೆ. ಅದು ಯಾವ ರೀತಿ ಅಂತ ಜೊತೆಗಿದ್ದ ಸ್ನೇಹಿತ ಒಬ್ಬ ಪಾಟೀಲ್ ಅಂತೇಳಿ ಯಾವ ಕಾರಣಕ್ಕಾಗಿ ಈ ಘಟನೆ ಆಗಿದೆ? RFO ಕಾಂತರಾಜು ಅಂತ ಹೇಳಿ ಅವ್ರದ್ದು ಲಷ್ಕರ್ ಲಿಮಿಟ್ಸಲ್ಲಿ ಒಂದು ಲಾಡ್ಜ್ ಪಕ್ಕ ಅವ್ರದ್ದು ಬಿದ್ದಿರ್ತಾರೆ. ಸೊ ಅದನ್ನು ನಾವು ನಮ್ಮ ಸೋಕೋ ಟೀಮ್ ಏನು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಇದ್ದಾರೆ ಅವರು ಹೋಗಿ ಅದನ್ನು ಪ್ರಾಥಮಿಕ ವಿಚಾರಣೆ ಎಲ್ಲ ಮಾಡಿ ಅದನ್ನು ನಾವು ಬಾಡಿನ ಶಿಫ್ಟ್ ಮಾಡಿದ್ದೀವಿ KR ಹಾಸ್ಪಿಟಲ್ಗೆ. ಯಾಕಂತಂದರೆ ಅವ್ರದ್ದು ಪೇರೆಂಟ್ಸು ಬಿಜಾಪುರದಲ್ಲಿದ್ದಾರೆ. ಸೊ ಅವರು ಇವತ್ತು ಬಂದಿದ್ದಾರೆ. ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಪ್ರಯುಕ್ತ ನಾವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತೀವಿ. ಮೇಲ್ನೋಟಕ್ಕೆ ನಾವು ಹೇಳಕ್ಕೆ ಬರೋದಿಲ್ಲ. ಅದೇನು FSL ರಿಪೋರ್ಟ್ ಬರುತ್ತೆ, PM ರಿಪೋರ್ಟ್ ಬರುತ್ತೆ. ಈಗ ಇನ್ನೂ ಒಂದು 2 ದಿನದಲ್ಲಿ PM ರಿಪೋರ್ಟ್ ಬರುತ್ತೆ. ಅದರ ಪ್ರಕಾರ ನಾವು ಹೇಳ್ತೀವಿ ಮತ್ತೆ ಮುಂದೆ. ಅದೇ ಅದು ಎಲ್ಲಿ ಬಿದ್ದಿರ್ತಾರೆ ಅಲ್ಲಿಂದ ನಾವು ಸೀನ್ ಆಫ್ ಕ್ರೈಮ್ ಅಂತ ತಗೊಂಡಿದ್ದೀವಿ. ಇವತ್ತು ಅವ್ರದ್ದು ಬ್ಲಡ್ ರಿಲೇಟಿವ್ಸ್ ಬಂದಿದ್ದಾರೆ. ಅವ್ರ ಬಗ್ಗೆ ವಿಚಾರ ಮಾಡಿ ಸಾವು ಯಾವ ರೀತಿ ಆಗಿದೆ ಅಂತ ಹೇಳಿ PM ವರದಿಲಿ ಬರುತ್ತೆ. ಅದು ಬಂದ ಮೇಲೆ ನಾನು ಮತ್ತೆ ತಮಗೆಲ್ಲ ತಿಳಿಸ್ತೀನಿ. ಥ್ಯಾಂಕ್ ಯು.